ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ? ಉತ್ತರ ಕನ್ನಡ ಬಗ್ಗೆ ಚರ್ಚೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಸಿಸ್ಟಮ್ ಇದೆ, ಬರೆದು ಕೊಡ್ಬೇಕು. ಪ್ರಸ್ತಾವ ಮಾಡಿದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. 70 ರೂಪಾಯಿಗೆ ಇವರು ಮತ ಕಲ್ಪನೆ ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು, ಒಂದ್ ನಿಮಿಷ. ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು, ಕೂತ್ಕೊಳ್ಳಿ. ಆಯ್ತು, ಹೇಳಿದ್ದಾರೆ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಅಧ್ಯಕ್ಷರೇ, ಆಯ್ತು, ಒಂದ್ ನಿಮಿಷ ಅಧ್ಯಕ್ಷರೇ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಚರ್ಚೆ ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ವರದಿ ಅವಾಗ ಮಧ್ಯಂತರ ವರದಿ ಬಂದಿತ್ತ ಸರ್? ನೀವೇ ಹಿರಿಯ ಸದಸ್ಯರು ಅಧ್ಯಕ್ಷರು SIT ತನಿಖೆ ಮಾಡಿ. ರಚನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ, ನೀವು ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಅವಕಾಶ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. BR ಪಾಟೀಲ್ ಸಾಹೇಬ್ರು ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದಾನೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತ? ಹೌಸಲ್ಲಿ ಚರ್ಚೆ ಮಾಡಿದ್ರೆ ಮೋಸ ಮಾಡಿದಿರಿ, ಚರ್ಚೆ ಮಾಡಿ ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ. ಸೈಟ್ ತಗೊಳ್ಳಿ. ಎಷ್ಟು ಓಟ್ ಚೋರಿ ಮಾಡಿ ಮಲ್ನಾಡ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ. ಸರ್, ಮಾನ್ಯ ಸುರೇಶ್ ಸಾಹೇಬ್ರು ಏನು ಹೇಳಿದ್ದು ಒಪ್ಪಬೇಕಾಗ್ತದೆ ಸರ್. ಒರಿಸ್ಸಾ ಅವರು ಏನು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ದೇರ್ ಇಸ್ ನೋ ಡೌಟ್. ಬಟ್ ನಮ್ಮ ಕರ್ನಾಟಕ ಎಕೋಸಿಸ್ಟಮ್ ಏನಿದೆ ಸರ್, ಅವ್ರಿಗಿಂತ ಭಾಳ ಮೆಚ್ಯೂರ್ ಇದೆ. ಇವತ್ತು ನಮಗೆ ಬಂಡವಾಳ ಬರ್ತಾ ಇದೆ ಅಂದರೆ ಸರ್, ಅದು ನಮಗೆ ಮೂಲ ಕಾರಣ ನಮ್ಮ ಮಾನವ ಸಂಪನ್ಮೂಲ. ನಮ್ಮಲ್ಲಿ 1777 GTTCs ಮತ್ತು ITIs ಇದೆ, ವರ್ಲ್ಡ್ ಕ್ಲಾಸ್ ಇವೆ ಸರ್. ಇವತ್ತು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ಬೋದು, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ಬೋದು, ಇವೆಲ್ಲನೂ ಕೂಡ ಬಿಕಾಸ್ ವಿ ಹ್ಯಾವ್ ಗ್ರೂಮ್ಡ್ ದಿಸ್ ಓವರ್ 20-30 ಇಯರ್ಸ್. ಆಮೇಲೆ ಇವತ್ತು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ನಲ್ಲಿ ಸರ್ ವಿ ಆರ್ ನಂಬರ್ 1. ವಿ ಆರ್ ದ ಟಾಪ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ಯಾಲೆಂಟ್ ಇನ್ ದ ವರ್ಲ್ಡ್ ಸರ್. ಇನ್ ಏಷ್ಯಾ highest density of talent in Asia and in the world is found in Karnataka, especially in Bangalore. ನೀವು ಹೇಳೋದು ಒಪ್ತೀವಿ ಸರ್, ಇಟ್ ಹ್ಯಾಸ್ ಟು ವಿಸ್ತೀರ್ಣ ಆಗಬೇಕು. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮು ಮತ್ತು ನಿಪುಣ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್. ದ ಬಿಗ್ಗೆಸ್ಟ್ ರೀಸ್ಕಿಲಿಂಗ್ ಆ್ಯಂಡ್ ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ ಇಸ್ ಕರೆಂಟ್ಲಿ ನಿಪುಣ ಪ್ರೋಗ್ರಾಮ್ ಸರ್.
ನೀವು ಹೇಳ್ದಂಗೆ ತರಬೇತಿ ನಾವು ಹೊಸ ತಂತ್ರಜ್ಞಾನವನ್ನು ಹೊಸ ತರಬೇತಿಗಳನ್ನು ಯಾವ ರೀತಿ ನಾವು ಗುಣಮಟ್ಟದಲ್ಲಿ ಈಗ ನಾವು ನಮ್ಮ ಕಾಂಪಿಟೇಷನ್ ಇರೋದು ಕರ್ನಾಟಕದ್ದು ಸರ್ ಒರಿಸ್ಸಾ ಜೊತೆ ಆಂಧ್ರ ಜೊತೆ ಅಷ್ಟೇ ಅಲ್ಲ, ವಿ ಆರ್ ಚೈನಾ ಜೊತೆ ನಾವು ನಮ್ಮ ಮಾನವ ಸಂಪನ್ಮೂಲ ಕಂಪೀಟ್ ಮಾಡಬೇಕಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳು ಮತ್ತು ನಮ್ಮ ನೀತಿಗಳನ್ನು ನಾವು ಮಾಡ್ತಾಯಿದ್ವಿ. ಬಟ್ ನಾವು ಯಾಕಿದು ಇಂಟರ್ವ್ಯೂನ್ ಮಾಡಿದೆ ಅದೇ ಸರ್, ದ್ಯಾಟ್ ವೈಲ್ ಒರಿಸ್ಸಾ ಇಸ್ ಡನ್ ಅ ಗ್ರೇಟ್ ಜಾಬ್, we are doing a much better job. We are a better ecosystem than anybody in India today, sir. ಈಗ ಉದಾಹರಣೆಗೆ ಸೆಮಿ ಕಂಡಕ್ಟರು ಆಸಾಮ್ನಲ್ಲಿ ಹಾಕ್ತೀನಿ ಅಂತ ಹೋಗಿದ್ದಾರೆ ಸರ್ ಟಾಟಾ ಅವರು. ಅವ್ರದ್ದು ಎಲ್ಲನೂ ಟ್ರೈನಿಂಗು ಇಲ್ಲೇ ಆಗ್ತಾ ಇರೋದು ಸರ್, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಆಗ್ತಾ ಇರೋದು. ಸೊ ಏನಾದರೂ ನಾವು ಕಲಿಬೇಕಾದ್ರೆ ಡೆಫಿನೆಟ್ಲಿ ಸರ್ ವಿ ಹ್ಯಾವ್ ಟು ಅನ್ಲರ್ನ್, ರೀಲರ್ನ್, ಸ್ಕಿಲ್, ಅಪ್ಸ್ಕಿಲ್, ರೀಸ್ಕಿಲ್, ಆವಾಗಲೇ ನಾವು ಮುಂದೆ ಒರಿಬೋದು. ಬಟ್ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಈ ಎಲ್ಲ ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮ್ಸು, ತರಬೇತಿ ಕಾರ್ಯಕ್ರಮ, ಸ್ಕಿಲ್ ಡೆವಲಪ್ಮೆಂಟು, ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷ. ಕಲಬುರಗಿಯಲ್ಲಿ ಹೌದು ಸರ್, ಅದೇ ಎಲ್ಲ ಕಡೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಅಂದರೆ ಸರ್ ಕ್ಲಸ್ಟರ್ ಬೇಸ್ಡ್ ಅಪ್ರೋಚು. ಮಣಿಪಾಲ್, ಉಡುಪಿ, ಮಂಗಳೂರು ಒಂದು ಕ್ಲಸ್ಟರು, ಮೈಸೂರು, ಮಂಡ್ಯ ಒಂದು ಕ್ಲಸ್ಟರು, ಬಳ್ಳಾರಿ ಒಂದು ಕ್ಲಸ್ಟರು, ಕಲಬುರಗಿ ಒಂದು ಕ್ಲಸ್ಟರು, ಹುಬ್ಳಿ, ಬೆಳಗಾವಿ, ಧಾರವಾಡ ಒಂದು ಕ್ಲಸ್ಟರು. ಈಗ IIT ಧಾರವಾಡನಲ್ಲಿ ಸರ್ ನೀವು 10 ವರ್ಷದಿಂದ ನಾವು ಕ್ವಾಂಟಮ್ ಮಾಡ್ತೀವಿ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ IIIT ಧಾರವಾಡ, IIT ಧಾರವಾಡಿಗೆ ಕ್ವಾಂಟಮು ಮತ್ತು AI ಮಿಷನ್ಸ್ ನಾವು ಕೊಟ್ಟಿದ್ವಿ. ಮರೀನ್ ಬಯೋಟೆಕ್ಕು, ಆಕ್ವಾ ಮರೀನ್ ಸೆಂಟರ್ ಆಫ್ ಎಕ್ಸಲೆನ್ಸು ಮಂಗಳೂರು, ಉಡುಪಿನಲ್ಲಿ ಕೊಟ್ಟಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ವಿ ಕ್ಯಾನ್ ಸರ್. ಇದನ್ನು ನಾವು ಆಕ್ಸಿಲರೇಟ್ ಮಾಡೋದು ಹೇಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಕಾರ್ಯಕ್ರಮನೂ ಕೂಡ ರೂಪಿಸಕ್ಕೆ ಹೇಳಿದ್ದಾರೆ ಸರ್, ಅದನ್ನು ಮಾಡ್ತೀವಿ. ಮಾನ್ಯ ಹಿರಿಯರ ಗಮನಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान। ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं।